ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಗಾಮನಹಳ್ಳಿ ಗ್ರಾಮದಲ್ಲಿ ಏಳೂರಮ್ಮನ ಹಬ್ಬದ ಪ್ರಯುಕ್ತ ಸಾಮಾಜಿಕ ನಾಟಕ ಪ್ರದರ್ಶನವನ್ನು ಏರ್ಪಡಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರಾದಂಥ ಶ್ರೀ ರವೀಂದ್ರ ಶ್ರೀಕಂಠಯ್ಯರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮಕ್ಕೆ ಮುನ್ನ ರವೀಂದ್ರ ಶ್ರೀಕಂಠಯ್ಯರವರನ್ನು ಅದ್ದೂರಿಯಾಗಿ ಮೆರವಣಿಗೆ ಮುಖಾಂತರ ಪಟಾಕಿ ಸಿಡಿಸಿ ಸಂಭ್ರಮಿಸಿ ವೇದಿಕೆ ಮುಖಾಂತರ ಕರೆತರಲಾಯಿತು. ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ಅಪಾರ ಸಂಖ್ಯೆಯಲ್ಲಿ ಸೇರಿ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ನಾಟಕವನ್ನು ಯಶಸ್ವಿಗೊಳಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ರವೀಂದ್ರ ಶ್ರೀಕಂಠಯ್ಯರವರು ಪ್ರತಿ ವರ್ಷವೂ ಸಹ ಕಾರ್ಯಕ್ರಮವನ್ನು ಆಚರಿಸುತ್ತಾ ಬಂದಿದ್ದಾರೆ. ಗಾಮನಹಳ್ಳಿ ಗ್ರಾಮಸ್ಥರು ನಿಜಕ್ಕೂ ಸಂತಸ ಪಡುವಂಥ ವಿಚಾರ. ಈ ವರ್ಷ ಬಹಳ ವಿಶೇಷವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಎಂದು ತಿಳಿಸಿದರು. ಅದ್ಭುತವಾಗಿ ಅಭಿನಯ ಮಾಡುತ್ತಿರುವ ಎಲ್ಲ ಸಾಮಾಜಿಕ ನಾಟಕ ಅಭಿನಯಿಸುತ್ತಿರುವ ಕಲಾವಿದರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಬಿಬಿಎಂಪಿ ಮಹಿಳಾಧಿಕಾರಿ ಹಾಗೂ ಚಿಕ್ಕಮಹದೇವ್, ಬ್ಯಾಂಕ್ ರವಿ, ಶಿವರಾಜು, ಗಿರೀಶ್, ಯೋಗೇಶ್, ಅನಿಲ್ ಕುಮಾರ್, ನಟರಾಜ್, ಕೃಷ್ಣಪ್ಪ ಸೇರಿದಂತೆ ಇತರರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ಡೈಮಂಡ್ ಕನ್ನಡ ಟಿವಿ, ಮಂಡ್ಯ. ಈ ಕಡೆ ನೋಡಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಶ್ರೀಯುತ ಶ್ರೀ ಚಿಕ್ಕಮದೇವರವರು, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ. ಈ ಕಾರ್ಯಕ್ರಮಕ್ಕೆ ಮತ್ತೊಂದು ಆಧಾರಸ್ತಂಭ ಅಂದ್ರೆ ಶ್ರೀಮತಿ ಎನ್ ವರಲಕ್ಷ್ಮಿ ಚಿಕ್ಕಮದೇವರವರು, ಉಪನಿರ್ದೇಶಕರು ಬಿಬಿಎಂಪಿ ಬೆಂಗಳೂರು. ಇವರು ಕೂಡ ಈ ನಾಟಕಕ್ಕೆ ಪ್ರತ್ಯಕ್ಷವಾಗಿ ಕಾರಣವಾಗಿ ಈ ದಿವಸ ನಾಟಕವನ್ನ ನಡೆಸಲು ನಮಗೆ ಸಹಾಯವನ್ನು ಮಾಡಿದ್ದಾರೆ. ಅವರಿಗೆ ಗಾಮನಹಳ್ಳಿ ಗ್ರಾಮಸ್ಥರ ಪರವಾಗಿ ಹಾಗೂ ಶ್ರೀಯುತ ಹಾಗೂ ನಮ್ಮ ಯುವಕರ ಪರವಾಗಿಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ರಮೇಶ್ ಮಾಸಿಂಗನಹಳ್ಳಿ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೂ ನಮ್ಮ ಗ್ರಾಮದ ಯಜಮಾನಗಳಾದಂತಹ ಮುಖಂಡರಾದಂತಹ ಶಿವಕುಮಾರ್ ಅವರೇ, ಮೊದಲಿಂದನೂ ಅದರಲ್ಲೂ ಈ ಭಾಗದಲ್ಲಿ ಪ್ರತಿ ವರ್ಷ ವಿಶೇಷವಾಗಿ ಆಚರಣೆ ಮಾಡ್ಕೊಂಡ್ ಬರ್ತೀರಾ. ಕೆಲವು ಸಲ ಪೌರಾಣಿಕರು ಮಾಡಿದ್ದೀರಾ ಅನ್ಸುತ್ತೆ. ನಾನು ನೆನಪಿದೆ, ನಾನು ಬಂದಿದ್ದೀನಿ ಪೌರಾಣಿಕರು. ಅದೇ ಬಂದಿದ್ದೀನಿ. ನಮ್ಮ ಸಿದ್ದಯ್ಯನವರು ಎಲ್ಲ ಪಾತ್ರ ಮಾಡಿದ್ರು. ಹಾಗಾಗಿ ಈ ಸಲ ಸಾಮಾಜಿಕ ಆಡ್ತಾ ಇದ್ದಾರೆ. ಇದರಲ್ಲಿ ನಾನು ಇಷ್ಟೇ ತಮ್ಗೆಲ್ಲ ಹೇಳೋದು, ಸಮಾಜದಲ್ಲಿ ದಿನದಿಂದ ದಿನಕ್ಕೆ ತಿಳಿ ವಾತಾವರಣನ ಸೃಷ್ಟಿಸ್ಕೋಬೇಕು. ಬೇರೆ ಯಾರು ಬಂದು ಇಲ್ಲಿ ಶಾಂತಿ ಮೂಡಿಸಕ್ ಸಾಧ್ಯ ಇಲ್ಲ. ಎಲ್ಲವೂ ಸಂತೋಷವಾಗಿ ನೆಮ್ಮದಿಯಿಂದ ಬದುಕಬೇಕು. ಅದರಿಂದ ಒಬ್ರಿಗೊಬ್ರು ಸಹಕಾರ ಮಾಡಿ, ಒಬ್ರಿಗೊಬ್ರು ಸಹಾಯ ಮಾಡಿ, ಒಬ್ರಿಗೊಬ್ರು ವಿಶ್ವಾಸದಲ್ಲಿ ಬದುಕುವಂಥದ್ದೇ ಮನುಷ್ಯರು ಮಾಡಬೇಕಾದಂಥ ಮೂಲಭೂತ ಕರ್ತವ್ಯ. ಇವತ್ತು ನಿಮ್ಮಿಂದ ವಿದ್ಯಾವಂತರಾಗಿ ಹೋಗಿ ಬಹಳಷ್ಟು ಕೆಲಸಗಳು ಸೇರ್ಕೊಂಡಿದ್ದಾರೆ, ಬೆಳೀತಾ ಇದ್ದಾರೆ. ಈಗ ಉದಾಹರಣೆ ನಿಮ್ಮ ಸೊಸೆ, ನಿಮ್ಮ ಗ್ರಾಮ ಸೊಸೆ ಇವತ್ತು ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಹುದ್ದೆಲಿದ್ದಾರೆ. ನಿಜವಾಗ್ಲೂ ಮೆಚ್ಚುವಂಥದ್ದು. ಮಾದೇವ್ ಅವರು ಎಲ್ಲ ರೀತಿಯಲ್ಲೂ ಅವರು ಸಹಕಾರ ಕೊಟ್ಕೊಂಡು ಬೆನ್ನೆಲುಬಾಗಿ ನಿಂತಿದ್ದಾರೆ. ಹಾಗಾಗಿ ನಾನು ಹೇಳೋದಿಷ್ಟೇ, ಇದು ಎಲ್ಲರ ಒಂದು ಕೂಡಿ ಬಾಳುವಂತ ಸನ್ನಿವೇಶ ಇದ್ರೆ ಗ್ರಾಮದಲ್ಲಿ ಚಂದ ಅಂತ ನಾನು